ಓಂ ಶುದ್ಧಸ್ಫಟಿಕಸಂಕಾಶಂ ಶುದ್ಧವಿದ್ಯಾಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾಶಿವಮಹಂ ಭಜೆ. ಸರ್ವಾತ್ಮಾ ಸರ್ವದೃಗ್ಯೋऽಸೌ ಸರ್ವಾಧ್ಯಾಸ ನಿರಾಸಕೃತೆ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀ ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಭಗವದ್ ಭಕ್ತರು, ಸದ್ಗುರು ಭಕ್ತರು, ಮುಮುಕ್ಷ ಸಾಧಕರು, ತತ್ವಾರ್ಥ ಚಿಂತಕರು, ವೇದಾಂತ ಪ್ರಿಯರು, ವೇದಾಂತಾರ್ಥ ಪರಾಯಣರು, ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಗ್ರೀಷ್ಮ ಋತು ಗುರುಮಾಸ, ಆಷಾಢ ಮಾಸ. ಅದರಲ್ಲಿ ಆಷಾಢ ಮಾಸ ಶುಕ್ಲ ಪಕ್ಷ ಏಕಾದಶಿ ತಿಥಿ. ಇವತ್ತು ಪ್ರಥಮೈಕಾದಶಿ. ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯನ್ನ ಪ್ರಥಮೈಕಾದಶಿ ಅಂತ ಕರೆದಿದ್ದಾರೆ. ಇಂದಿನಿಂದ ಸನ್ಯಾಸಿಗಳಿಗೆ ಚಾತುರ್ಮಾಸ್ಯ ಪ್ರಾರಂಭ. ಯದ್ಯಪಿ ಗುರುಪೂರ್ಣಿಮಾ ದಿವಸದಿಂದ ವ್ಯಾಸ ಪೂಜೆಯನ್ನು ಮಾಡಿ ಶುರು ಮಾಡ್ತಾರಾದ್ರೂ ಕೂಡ ಇವತ್ತಿನಿಂದಲೇ ಚಾತುರ್ಮಾಸ್ಯ ವ್ರತ ಪ್ರಾರಂಭ ಅನ್ನುವಂತಹ ದೃಷ್ಟಿಯಿಂದ ಪ್ರಥಮೈಕಾದಶಿ ಬಹಳ ವಿಶೇಷ. ಈ ಪ್ರಥಮೈಕಾದಶಿಯ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಇಂದು 2026ನೇ ಇಸವಿ ಜೂಲೈ ಮಾಹೆಯಲ್ಲಿ ಇಂದು ಶನಿವಾರ 25ನೇ ತಾರೀಕು. ನಮ್ಮ ಭಾರತ ದೇಶ ಸನಾತನ ಹಿಂದೂ ಧರ್ಮವನ್ನ ರಕ್ಷಣೆ ಮಾಡುತ್ತಿರುವಂತಹ ಪವಿತ್ರವಾದ ದೇಶ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ ಅಂತ ತಿಳಿಸುತ್ತಾ, ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಲಾಭಸ್ತೇಷಾಂ ಜಯಸ್ತೇಷಾಂ ನೈವ ತೇಷಾಂ ಪರಾಜಯಃ ಯೇಷಾಂ ಹೃದಯ ಸ್ಥೋ ಭಗವಾನ್ ಮಂಗಳಾಯತನಂ ಹರಿಃ. ತಮ್ಮೆಲ್ಲರಿಗೂ ಲಕ್ಷ್ಮೀ ವೆಂಕಟೇಶ್ವರನ ಅನುಗ್ರಹದಿಂದ ದೀರ್ಘಾಯುರಾರೋಗ್ಯ
ಐಶ್ವರ್ಯಾಭಿವೃದ್ಧಿಯ ಜೊತೆಯಲ್ಲಿ ಬ್ರಹ್ಮಜ್ಞಾನ ಸಂಪತ್ತು ಉಂಟಾಗಲಿ, ಜ್ಞಾನ ಭಕ್ತಿ ವೈರಾಗ್ಯ ಸಂಪತ್ತು ಅಭಿವೃದ್ಧಿಸಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಪ್ರಕೃತ ಅಧ್ಯಾಸ ಭಾಷ್ಯದ ವ್ಯಾಖ್ಯಾ ಸುಗಮ ವ್ಯಾಖ್ಯಾನವನ್ನ ಈಗ ನೋಡೋಣ. 222ನೇ ಪುಟ ಸುಗಮ ವ್ಯಾಖ್ಯಾನ, ಕನ್ನಡದ ಗ್ರಂಥ. ಯಥಾಹು ವಾರ್ತಿಕಕಾರ. ಇದೇನು ಪ್ರಶ್ನೆ? ಸಾಕ್ಷಿ ಯಾರು? ಭಗವದ್ ರಾಮಾನುಜಾಚಾರ್ಯರ ಪ್ರಕಾರ ಜೀವಾತ್ಮನೇ ಸಾಕ್ಷಿ. ಯಾಕೆ? ಅವನಿಗೆ ದೃಷ್ಟತ್ವ ಉಂಟು. ಸಾಕ್ಷಿ ಎನ್ನುವ ಶಬ್ದ ಸಾಕ್ಷಾತ್ ದ್ರಷ್ಟರಿ ಸಂಜ್ಞಾಯ ಅನ್ನುವಂತಹ ಸೂತ್ರದಿಂದ ಇನಿ ಪ್ರತ್ಯಯ ಬಂದು ಸಾಕ್ಷಿ ಅಂತಾಗಿದೆ. ಅರ್ಥವೇನು? ಸಾಕ್ಷಾತ್ ನೇರವಾಗಿ ದ್ರಷ್ಟ ನೋಡುವವನು, ಯಾವನು ಎಲ್ಲವನ್ನೂ ಬೆಳಗುತ್ತಿದ್ದಾನೆಯೋ ಅವನೇ ಸಾಕ್ಷಿ. ಅವನಾರು? ಅಹಂ ಪ್ರತ್ಯಜಗಮ್ಯನಾಗಿರುವ ಆತ್ಮ ಎಂದು ಭಗವದ್ ರಾಮಾನುಜಾಚಾರ್ಯರು ಅರ್ಥವನ್ನು ಮಾಡಿದ್ದಾರೆ. ಅದರ ಮೇಲೆ ಪೂಜ್ಯ ಸದ್ಗುರುಗಳು ವಿವರಣೆ ಕೊಡ್ತಾ ಇದ್ದಾರೆ. ಜ್ಞಾತ್ವರಪಿ ಸಾಕ್ಷ್ಯತ್ವಾತಿ ಸರ್ವ ಸಾಕ್ಷ್ಯತ್ವ ಅನುಪಪತ್ತೇ. ವೇದಾಂತದಲ್ಲಿ ಪ್ರತಿಪಾದಿತನಾಗಿರುವ ಆತ್ಮನು, ಪ್ರತ್ಯಗಾತ್ಮನು ನಿರ್ಗುಣ ನಿರ್ವಿಶೇಷ ನಿರುಪಾಧಿಕನಾಗಿದ್ದಾನೆ. ಇಂಥ ಆತ್ಮನು ಜ್ಞಾತು ಅಪಿ, ಜ್ಞಾತೃವಿಗೂ ಕೂಡ ಜ್ಞಾನಾತೀತಿ ಜ್ಞಾತ ತಸ್ಯ ಜ್ಞಾತು, ಜ್ಞಾತೃವಿಗೂ ಕೂಡ ಇವನು ಸಾಕ್ಷಿಯಾಗಿ, ಸರ್ವ ಸಾಕ್ಷಿ, ಎಲ್ಲಕ್ಕೂ ಸಾಕ್ಷಿಯಾಗಿದ್ದಾನೆ, ಎಲ್ಲವನ್ನೂ ಬೆಳಗುತ್ತಿದ್ದಾನೆ ಅಂತ ಹೇಳುತ್ತಿರುವುದರಿಂದ ಪರಮಾತ್ಮನನ್ನೇ, ಪರಬ್ರಹ್ಮವನ್ನೇ, ಪ್ರತ್ಯಗಾತ್ಮನನ್ನೇ ಸಾಕ್ಷಿಯನ್ನು ಕರೆದಿದ್ದಾರೆ ಅಂತ ತಿಳ್ಕೊಳ್ಬೇಕು. ಇದಕ್ಕೆ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಶಂಕರಾಚಾರ್ಯರ ಸಾಕ್ಷಾತ್ ಶಿಷ್ಯರಾದ ಸುರೇಶ್ವರಾಚಾರ್ಯರವರ ಬೃಹದಾರಣ್ಯಕ ಭಾಷ್ಯ ವಾರ್ತಿಕದಿಂದ ಪ್ರಮಾಣ ವಾಕ್ಯಗಳನ್ನು ಕೊಡ್ಬರ್ತಾ ಇದ್ದಾರೆ. ಯಥಾಹು ವಾರ್ತಿಕಕಾರ, ವಾರ್ತಿಕಕಾರರು ಭಗವಾನ್ ಸುರೇಶ್ವರಾಚಾರ್ಯರು ಯಥಾಹು ಹೀಗೆ ಹೇಳಿದ್ದಾರೆ. ಕ್ವಚಿತ್ ಪ್ರಮಾತವಿತ್ ಸಾಕ್ಷಿ, ಕ್ವಚಿತ್ ಪ್ರತ್ಯಯವಿತ್ ಪರಃ, ಕ್ವಚಿತ್ ಭಾಷ್ಯಾರ್ಥವಿತ್ಯಾತ್ಮ ತತ್ಕರ್ತೃತ್ವಂ ನಿಷಿಧ್ಯತೆ. ಒಳ್ಳೆ ವಾಕ್ಯ ನೋಡಿ. ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರಿಗೆ ಇಂಥ ವಾಕ್ಯ ರತ್ನಗಳು ಕಾಣಿಸುತ್ತವೆ. ಸಮುದ್ರಕ್ಕೆ ಹೋದ್ರೆ ಈ ಮೀನುಗಾರರಿಗೆ ಕಾಣುವುದೇನು? ಬರೀ ಮೀನುಗಳು. ಸ್ವಲ್ಪ ಆಳಕ್ಕೆ ಹೋದ್ರೆ ಸಿಕ್ಕುವುದೇನು? ಕಲ್ಲು. ಇನ್ನೂ ಒಳಗಡೆ ಹೋದ್ರೆ ಅದು ಸಿಕ್ಕುವುದೇನು? ವಜ್ರ ನವರತ್ನಗಳು ಸಿಕ್ಕುತ್ತವೆ. ಅದೇ ರೀತಿಯಲ್ಲಿ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರ ದಿವ್ಯ ದೃಷ್ಟಿಗೆ ಬೃಹದಾರಣ್ಯ ಭಾಷ್ಯ ವಾರ್ತಿಕದಲ್ಲಿ ಒಂದು ಶ್ಲೋಕ ಸಿಕ್ಬಿಡ್ತು. ಇಲ್ಲ, ಬಹಳ ಬಹಳ ಕಷ್ಟ. ಅರಬ್ಬಿ ಸಮುದ್ರದಲ್ಲಿ ಬಿದ್ದಿರುವ ವಜ್ರದ ಉಂಗುರವನ್ನ ತಂದ್ಕಟ್ಟವರಿಗೆ 100 ಕೋಟಿ ಕೊಡ್ತೇವೆ ಅಂತ ಯಾರು ತಂದ್ಕೊಡ್ತಾರೆ? ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಇಂಥ ರತ್ನಕ್ಕೆ ಸಮಾನವಾಗಿರುವ ಅದ್ಭುತವಾದ ಶ್ಲೋಕವನ್ನ ಪೂಜ್ಯ ಸ್ವಾಮೀಜಿಯವರು ಕೋಟ್ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಶ್ಲೋಕವನ್ನು ಓದ್ತೇನೆ. ಯಥಾಹು ವಾರ್ತಿಕಕಾರಾಃ ಕ್ವಚಿತ್ ಪ್ರಮಾತವಿತ್ ಸಾಕ್ಷಿ, ಕ್ವಚಿತ್ ಪ್ರತ್ಯಯವಿತ್ ಪರಃ, ಕ್ವಚಿತ್ ಭಾಷ್ಯಾರ್ಥವಿತ್ಯಾತ್ಮ ತತ್ಕರ್ತೃತ್ವಂ ನಿಷಿಧ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪದಚ್ಛೇದ ಮಾಡಿ
ಅನ್ವಯ ಮಾಡಿ ಅರ್ಥವನ್ನು ಹೇಳ್ತೀನಿ. ಕ್ವಚಿತ್ ಪ್ರಮಾತ್ರವಿತ್ ಸಾಕ್ಷಿ, ಕ್ವಚಿತ್ ಪ್ರತ್ಯಯವಿತ್ ಪರಃ, ಕ್ವಚಿತ್ ಬಾಹ್ಯಾರ್ಥವಿತ್ ಚ ಆತ್ಮ ಹತ್ತು ತತ್ಕರ್ತೃತ್ವಂ ನಿಷಿಧ್ಯತೆ. ಬಾಬಾ ಅದ್ಭುತವಾದ ಶ್ಲೋಕ. ಈ ಶ್ಲೋಕವನ್ನ ಪೂಜ್ಯ ಸದ್ಗುರುಗಳು ಕಂಡಿಟ್ಟಿದ್ದಾರೆ. ಅನ್ವಯ ಹೇಳ್ತೀನಿ ಈಗ. ಸಾಕ್ಷಿ ಕ್ವಚಿತ್ ಪ್ರಮಾತ್ರವಿತ್ ಪರಃ, ಸಾಕ್ಷಿ ಕ್ವಚಿತ್ ಪ್ರತ್ಯಯವಿತ್ ಪರಃ, ಸಾಕ್ಷಿ ಕ್ವಚಿತ್ ಬಾಹ್ಯಾರ್ಥವಿತ್ ಚ ಭವತಿ ಆತ್ಮ ತತ್ಕರ್ತೃತ್ವಂ ನಿಷಿಧ್ಯತೆ. ಈ ಶ್ಲೋಕದಲ್ಲಿ ಭಗವತ್ಪಾದ ಸುರೇಶ್ವರಾಚಾರ್ಯರವರು ಕರ್ತೃಪದವನ್ನ ಮೂರು ಹಾಕಿದ್ದಾರೆ. ಒಂದು ಸಾಕ್ಷಿ ಅಂದ್ರು, ಎರಡು ಪರಹ ಅಂದ್ರು, ಮೂರು ಆತ್ಮ ಎಂದಿದ್ದಾರೆ. ಯಯೇವ ಸಾಕ್ಷಿ ಸಯೇವ ಪರಹ, ಯಯೇವ ಪರಹ ಸಯೇವ ಆತ್ಮ, ಯಯೇವ ಆತ್ಮ ಸಯೇವ ಸಾಕ್ಷಿ. ಸಾಕ್ಷಿ ವೇದಾಂತದಲ್ಲಿ ಪ್ರತಿಪಾದಿತನಾಗಿರುವ ಸಾಕ್ಷಿಯು ಕ್ವಚಿತ್ ಕೆಲವು ಸಂದರ್ಭದಲ್ಲಿ ಪ್ರಮಾತೃವಿತ್ ಪ್ರಮಾತೃವನ್ನೇ ಬಲ್ಲವನಾಗುತ್ತಾನೆ. ಪ್ರಮಾತಾರಂ ವೇತ್ತಿ ಇತಿ ಪ್ರಮಾತೃವಿತ್. ಸಾಕ್ಷಿಯು ಪ್ರಮಾತೃವನ್ನ ಜ್ಞಾತೃವನ್ನ ಶಾರೀರನನ್ನ ಈ ಸಂಸಾರಿಯಾಗಿರುವ ವಿಜ್ಞಾನ ಆತ್ಮನನ್ನು ವಿತ್ ಅರಿಯುತ್ತಾನೆ. ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಷ್ಟನ್ನನ್ಯೋ ಅಭಿಚಾಕಶೀತಿ. ನಮ್ಮ ಈ ದೇಹದಲ್ಲಿ ಇಬ್ಬರು ಆತ್ಮರಿದ್ದಾರೆ. ಒಬ್ಬನು ಜೀವಾತ್ಮ, ಮತ್ತೊಬ್ಬನು ಪರಮಾತ್ಮ. ಆ ಪರಮಾತ್ಮನೆಂಬ ಸಾಕ್ಷ್ಯ ಸ್ವರೂಪನಾಗಿರುವ ಆತ್ಮನು ಪ್ರಮಾತೃವಿತ್, ಈ ಪ್ರಮಾತೃವನ್ನೇ ಬೆಳಗುತ್ತಿದ್ದಾನೆ. ಭಗವದ್ ರಾಮಾನುಜಾಚಾರ್ಯರು ಪ್ರಮಾತೃವಾದ ಆತ್ಮನನ್ನೇ ಸಾಕ್ಷಿ ಬಿಟ್ರು. ಸುರೇಶ್ವರಾಚಾರ್ಯರು ಹೇಳ್ತಾ ಇದ್ದಾರೆ, ಆ ಪ್ರಮಾತೃವನ್ನು ಬೆಳಗುತ್ತಿರುವುದರಿಂದ ಆ ಪ್ರಮಾತೃವು ಸಾಕ್ಷಿಯವೇ ಹೊರತು ಸಾಕ್ಷಿಯಾಗಲಿಕ್ಕೆ ಸಾಧ್ಯವಿಲ್ಲ. ಈ ಪ್ರಮಾತೃವೇ ಫೈನಲ್ ಆಗಿಬಿಟ್ಟಿದ್ದಿದ್ರೆ ಅವನೇ ಸಾಕ್ಷಿ ಆಗಬಹುದಾಗಿತ್ತು, ಸಾಧ್ಯವಿಲ್ಲ. ಕ್ವಚಿತ್ ಕೆಲವು ಸಲ ಈ ಸಾಕ್ಷಿಯಾಗಿರುವ ಆತ್ಮ ಪ್ರಮಾತೃವಿತ್, ಪ್ರಮಾತೃವನ್ನೇ ವಿತ್ ಅರಿಯುತ್ತಾನೆ, ತಿಳಿಯುತ್ತಾನೆ. ಕ್ವಚಿತ್ ಕೆಲವು ಸಂದರ್ಭದಲ್ಲಿ ಪ್ರತ್ಯಯವಿತ್, ಅಂತಃಕರಣದಲ್ಲಿ ಏಳುವ ಸುಖ ದುಃಖ ರಾಗ ದ್ವೇಷ ಕಾಮ ಕ್ರೋಧ ಮುಂತಾಗಿರುವ ಎಲ್ಲ ವಿಕಾರಗಳನ್ನು ವಿತ್ ಅರಿಯುತ್ತಾನೆ. ಯಾರು? ಪರಹ. ಸಾಕ್ಷಿ ಪ್ರಮಾತೃವಿತ್, ಪರಹ ಪ್ರತ್ಯಯವಿತ್. ಮೂರನೇದು ಕ್ವಚಿತ್ ಬಾಹ್ಯಾರ್ಥವಿಚ್ಚ ಚ, ಮತ್ತು ಕೆಲವು ಸಲ ಬಾಹ್ಯಾರ್ಥವಿತ್ ಬಹಿಃ ಭವಂತೀತಿ ಬಾಹ್ಯಾಃ, ಬಾಹ್ಯಾಶ್ಚ ತೇ ಅರ್ಥಾಶ್ಚ ಬಾಹ್ಯಾರ್ಥಾಃ ತೇಷಾಂ ಬಾಹ್ಯಾರ್ಥಾನಾಂ ಇತಿ. ದೇಹಕ್ಕಿಂತ ಹೊರಗಿರುವ ಸಾಕ್ಷಿಗಿಂತ ಭಿನ್ನವಾಗಿರುವ ಅಥವಾ ಮೇಲಿರುವಂತ ಆದ್ಯದೈವಿಕ, ಆಧ್ಯಾತ್ಮಿಕ, ಆದಿ ಭೌತಿಕ, ಆದ್ಯ ದೈವಿಕಗಳೆಂಬ ಭಾಷ್ಯಾರ್ಥಗಳನ್ನು ವಿತು ಅರಿಯುತ್ತಿದ್ದಾನೆ. ಎಷ್ಟು ಚೆನ್ನಾಗಿದೆ! ಒಂದು, ಪ್ರಮಾತೃವನ್ನೇ ಅರಿಯುತ್ತಿದ್ದಾನೆ. ಎರಡು, ಅಂತಃಕರಣದ ಎಲ್ಲ ವಿಕಾರಗಳನ್ನು ಅರಿಯುತ್ತಿದ್ದಾನೆ. ಮೂರು, ಭಾಷ್ಯಾರ್ಥಗಳನ್ನು ಅರಿಯುತ್ತಿದ್ದಾನೆ. ಇಂಥ ಆತ್ಮನೇ ತಾನೆಂದು ತಿಳಿಯಬೇಕು. ತತ್ಕರ್ತೃತ್ವಂ ನಿಷಿಧ್ಯತೆ. ಇವನಿಗೆ ಅರಿಯೋಣ, ಬೆಳಗೋಣ, ತಿಳಿಯೋಣ ಎನ್ನುವಂತಹ ಕರ್ತೃತ್ವವನ್ನ ನಿಷಿಧ್ಯತೆ ತಿಳಿ ಹಾಕ್ತಾ ಇದೆ. ಸಾಕ್ಷಾತ್ ದ್ರಷ್ಟ ಎಂದು ಹೇಳುವಾಗ ನೇರವಾಗಿ ವಿಕಾರಗಳಿಲ್ಲದೆ ಬೆಳಗುವವನು ಅಂತ ಅರ್ಥ.
ಆ ಸಾಕ್ಷ್ಯ ಸ್ವರೂಪಂ ಅನ್ನುವಂತಹ ಗ್ರಂಥದಲ್ಲಿ ಇದನ್ನ ಬಹಳ ಒತ್ತಿ ಒತ್ತಿ ತಿಳಿಸಿದ್ದೇನೆ. ಶ್ಲೋಕ ಖರ್ಚಾಯ್ತು. ಕ್ವಚಿತ್ ಪ್ರಮಾತವಿತ್ ಸಾಕ್ಷಿ ಕ್ವಚಿತ್ ಪ್ರತ್ಯಯವಿತ್ ಪರಃ ಕ್ವಚಿತ್ ಭಾಷ್ಯಾರ್ಥವಿಚ್ಚಾತ್ಮ ತತ್ಕರ್ತೃತ್ವಂ ನಿಷಿಧ್ಯತೆ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ ಇತಿ. ಶ್ರುತಿಶ್ಚ ಇದು ಶ್ರುತಿ. ಸ್ವರೇಶ್ವರಾಚಾರ್ಯರ ವಾರ್ತಿಕ ಸ್ಮೃತಿ ಆಯಿತು. ಶ್ರುತಿಯು ಪ್ರಮಾಣವಾಗಿದೆ. ಕರ್ತೃತ್ವರಹಿತಾಮೇವ ಚಿನ್ಮಾತ್ರತಾಂ ಪ್ರಾಹ. ಶ್ರುತಿಯೂ ಕೂಡ ಸಾಕ್ಷ್ಯ ಸ್ವರೂಪನಾದ ಆತ್ಮನಿಗೆ ಕರ್ತೃತ್ವರಹಿತವಾಗಿರುವ, ಏನಾಶ್ಚರ್ಯ, ಜೀವಾತ್ಮನು ಪದಾರ್ಥ ಬೆಳಗುತ್ತಾನೆ, ಅವನಿಗೆ ಕರ್ತೃತ್ವ ಉಂಟು, ಅವನಲ್ಲಿ ಕ್ರಿಯಾ ವಿಕ್ರಿಯೆಗಳು ಉಂಟು. ಸೂರ್ಯನ ಬೆಳಗುತ್ತಾನೆ ಎನ್ನುವಾಗಲೂ ಕೂಡ ಒಂದರ್ಥದಲ್ಲಿ ಬದಲಾವಣೆ ಉಂಟು, ಕರ್ತೃತ್ವವಿಲ್ಲ. ಕರ್ತೃತ್ವರಹಿತಾಂ ಸ್ತ್ರೀಲಿಂಗ. ಚಿನ್ಮಾತ್ರತಾಂ ಆತ್ಮನು ಕರ್ತೃತ್ವರಹಿತವಾಗಿರುವ ಚಿನ್ಮಾತ್ರ ಸ್ವರೂಪನಾಗಿದ್ದಾನೆ ಎನ್ನುವುದನ್ನ ಪ್ರಾಹ ಪ್ರಕರ್ಷೇಣ ಆಹ ಕಹ ಶ್ರುತಿ ಸ್ತ್ರೀಲಿಂಗ. ಶ್ರುತಿಶ್ಚ ಸಾಕ್ಷಿಣಃ ಕರ್ತೃತ್ವರಹಿತಾಮೇವ ಚಿನ್ಮಾತ್ರತಾಂ ಪ್ರಾಹ. ಶ್ರುತಿಯೂ ಕೂಡ ಸಾಕ್ಷ್ಯ ಸ್ವರೂಪನಾದ ಆತ್ಮನಿಗೆ ಕರ್ತೃತ್ವವಿಲ್ಲ, ಕೇವಲ ಚೈತನ್ಯ ಸ್ವರೂಪನಾಗಿ ಬೆಳಗುತ್ತಿದ್ದಾನೆ ಎನ್ನುವಂತ ಅರ್ಥವನ್ನ ಪ್ರಾಹ ಹೇಳ್ತಾ ಇದೆ. ಯಾವ ಶ್ರುತಿ? ಶ್ವೇತಾಶ್ವತರೋಪನಿಷತ್ ಶ್ರುತಿ. ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷಃ ಸರ್ವಭೂತಾಧಿವಾಸಃ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಎಂಥ ಮಂತ್ರವಿದು! ಈ ಮಂತ್ರವನ್ನ ತೆಗೆದುಕೊಂಡು ಸಾಕ್ಷ್ಯ ಸ್ವರೂಪವನ್ನುವಂತ 198ನೇ ಪುಸ್ತಕದಲ್ಲಿ ಸಾಕ್ಷಿಗೆ 12 ವಿಶೇಷಣಗಳು 12 ಬರೆದಿದ್ದೇನೆ. ಏಕಃ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷಃ ಸರ್ವಭೂತಾಧಿವಾಸಃ ಸಾಕ್ಷಿ ಚೇತ ಕೇವಲ ನಿರ್ಗುಣ. 11. ಆ ಪುಸ್ತಕವನ್ನು ನೋಡಿ ನಾ ತಪ್ಪು ಹೇಳಬಾರ್ದು. ಸಾಕ್ಷಿಗೆ 11 ವಿಶೇಷಣ ಕೊಟ್ಟಿದ್ದಾರೆ. ಬರೀತಾರೆ ಗುರುಗಳು. ಸಾಕ್ಷಿ, ಆತ್ಮನು ಸಾಕ್ಷಿಯಾಗಿದ್ದಾನೆ. ಚೇತ, ಇದು ಚೇತಾಹ ವಿಸರ್ಗ ಬೇಡ. ಚೇತ ಎನ್ನುವ ಮಾತಿಗೆ ಚೈತನ್ಯ ಸ್ವರೂಪ, ಕೇವಲ ನಿರ್ಗುಣ. ಎಷ್ಟು ಚೆನ್ನಾಗಿದೆ ಈ ಮಂತ್ರ! ಅದ್ಭುತವಾದ ಮಂತ್ರ. ನನ್ನ ಪರಮ ಪೂಜ್ಯ ಸ್ವಾಮೀಜಿಯವರು ಈ ಮಂತ್ರವನ್ನು ಗಟ್ಟು ಮಾಡಿಸಿ ಅರ್ಥವನ್ನೆಲ್ಲ ವಿಶೇಷವಾಗಿ ತಿಳಿಸ್ಬಿಟ್ಟಿದ್ದಾರೆ. ಆತ್ಮನು ಸಾಕ್ಷಿ. ಸಾಕ್ಷಿ ಅಂದ್ರೇನು? ಚೇತ, ಚೈತನ್ಯ ಮಾತ್ರ, ಕೇವಲ, ಅವನಲ್ಲಿ ಕರ್ತೃತ್ವವಿಲ್ಲ, ನಿರ್ಗುಣ, ಯಾವ ಗುಣಗಳು ಇಲ್ಲ ಅಂತ ಹೇಳ್ತಾರೆ. ತಸ್ಮಾತ್, ಆದ್ದರಿಂದ ಸಾಕ್ಷಾತ್ ದ್ರಷ್ಟರಿ ಸಂಜ್ಞಾಯ ಇತಿ ಪ್ರತ್ಯಯ ಸ್ಮರಣಂ ಅನ್ಯಥಾ ಏವ ವ್ಯಾಖ್ಯೇಯಂ. ಎಷ್ಟು ಧೈರ್ಯ ಸ್ವಾಮಿ! ಆದ್ದರಿಂದ ಪಾಣಿನಿ ಮಹರ್ಷಿಗಳು ಪರಮೇಶ್ವರನ ಭಕ್ತರಾಗಿ, ಪರಮೇಶ್ವರನ ಉಪಾಸಕರಾಗಿ, ಪರಮೇಶ್ವರನ ಅನುಗ್ರಹದಿಂದ ವ್ಯಾಕರಣ ಶಾಸ್ತ್ರ ಬೆಳೆಸಿದ್ದಾರೆ. ನಿಜ. ಅವರ ಸೂತ್ರಕ್ಕೆ ಬೇರೆ ಅರ್ಥವನ್ನೇ ಮಾಡಬೇಕು. ಇದು ತುಂಬಾ ಧೈರ್ಯ ಬೇಕು. ಏನಿದೆ ಪಾಣಿನಿ ಮಹರ್ಷಿಗಳು? ಸಾಕ್ಷಾತ್ ದ್ರಷ್ಟರಿ ಸಂಜ್ಞಾಯ, ಸಾಕ್ಷಾತ್ತಾಗಿ ನೋಡುವವನು ಎನ್ನುವಂತ ಅರ್ಥದಲ್ಲಿ ಇನಿ ಪ್ರತ್ಯಯ ಬಂದು ಸಾಕ್ಷಿ ಎನ್ನುವ ರೂಪವಾಗಿದೆ. ಇದನ್ನ ನೋಡ್ಕೊಂಡ್ಬಿಟ್ಟು ಭಗವದ್ ರಾಮಾನುಜಾಚಾರ್ಯರು ಸಾಕ್ಷಾತ್ ಪಶ್ಯತಿ ಅನ್ನುವಂತ ಶಬ್ದ ಇಟ್ಕೊಂಡು ನೋಡ್ತಾನೆ ಅಂತ ಅರ್ಥ ಮಾಡಿದ್ರು. ಬೇಡ. ಆದ್ದರಿಂದ
ಸಾಕ್ಷಾತ್ ದ್ರಷ್ಟರಿ ಸಂಜ್ಞಾಯಾಮ್ ಎನ್ನುವ ಸೂತ್ರದಿಂದ ಇನಿ ಪ್ರತ್ಯಯಕ್ಕೆ ಅನ್ಯಥಾ ಏವ ವ್ಯಾಖ್ಯೆ, ಬೇರೆ ರೀತಿಯಾಗಿಯೇ ವ್ಯಾಖ್ಯಾನ ಮಾಡಬೇಕು. ಅಂದರೆ ಕರ್ತೃತ್ವ ಉಳ್ಳವನಾಗಿ ಬೆಳಗುತ್ತಾನೆ ಅಂತ ಅರ್ಥವನ್ನ ಮಾಡಬಾರದು. ಆತ್ಮನು ಅಕ್ರಿಯನಾಗಿ ಕ್ರಿಯಾರಹಿತನಾಗಿ ಬೆಳಗುತ್ತಿದ್ದಾನೆ ಎನ್ನುವಂತ ಅರ್ಥವನ್ನು ಮಾಡಬೇಕು ಅಂದ್ರು. ಒಂದು ಉದಾಹರಣೆ, ಯಥಾ ಸವಿತಾ ಪ್ರಕಾಶತೆ ಇತಿ ಅಕರ್ತರಿ ಅಪಿ. ಅಕರ್ತರಿ ಅಪಿ ಅಂತಿದೆ, ಕರೆಕ್ಟ್. ಅಕರ್ತರಿ ಅಪಿ ಬಿಡಿಸ್ಕೋಬೇಕು. ಕರ್ತೃ ಪ್ರತ್ಯಯೋಪಚಾರ ದರ್ಶನಾತ್ ಇತಿ ದ್ರಷ್ಟವ್ಯಂ. ಎಷ್ಟು ಚೆನ್ನಾಗಿದೆ. ಒಂದ್ ಕಡೆ ವ್ಯಾಕರಣ, ಒಂದ್ ಕಡೆ ವೇದಾಂತ, ಇನ್ನು ಮತ್ತೊಂದ್ ಕಡೆ ಅನುಭವ. ಎಲ್ಲದರ ಸಂಗಮ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ. ಒಂದು ಉದಾಹರಣೆ ಕೊಡ್ತೇವೆ. ಸವಿತಾ ಪ್ರಕಾಶತೆ ಅಂತ ಹೇಳ್ತೇವೆ. ಸೂರ್ಯನು ಬೆಳಗುತ್ತಿದ್ದಾನೆ. ಗುರುಗಳು ಈ ಉದಾಹರಣೆಯನ್ನ 2 ತರ ಹೇಳಿದ್ದಾನೆ. ಸವಿತಾ ಪ್ರಕಾಶಯತಿ ಒಂದು, ಸವಿತಾ ಸ್ವಯಂ ಪ್ರಕಾಶತೆ ಮತ್ತೊಂದು. ಸವಿತಾ ಪ್ರಕಾಶಯತಿ ಎನ್ನುವಾಗ ಸೂರ್ಯನು ಪದಾರ್ಥಗಳನ್ನ ಬೆಳಗಿಸುತ್ತಾನೆ. ಪುಸ್ತಕಂ ಪ್ರಕಾಶಯತಿ ಸೂರ್ಯ, ಗೃಹಂ ಪ್ರಕಾಶಯತಿ ಸೂರ್ಯ, ಸಮುದ್ರಂ ಪ್ರಕಾಶಯತಿ ಸೂರ್ಯ, ಪ್ರಪಂಚಂ ಪ್ರಕಾಶಯತಿ ಸೂರ್ಯ. ಒಂದು, ಯಾವುದು ಇಲ್ಲದೆ ಇದ್ದಾಗ ಸೂರ್ಯ ಸ್ವಯಂ ಪ್ರಕಾಶತೆ. ಪ್ರಕಾಶತೆ ಎಂದೇನು? ಬೆಳಗುತ್ತಿದ್ದಾನೆ, ಬೆಳಗುತ್ತಾನೆ, ತಾನೇ ತಾನಾಗಿ ಬೆಳಗುತ್ತಿದ್ದಾನೆ. ಸವಿತಾ ಪ್ರಕಾಶತೆ ಎನ್ನುವಾಗ ಅಕರ್ತರಿ, ಸೂರ್ಯನಿಗೆ ಪ್ರಕಾಶಗೊಳಿಸುವಿಕೆ ಎನ್ನುವಂತ ಕರ್ತೃತ್ವ ಉಂಟಾ? ವ್ಯಾಪಾರ ಉಂಟಾ? ಅಕರ್ತರಿ, ಯಾವ ಕರ್ತೃವಾಗದೆ ಹೋದರು. ಇಲ್ಲಿ ಪ್ರಕಾಶತೆ ಎನ್ನುವಾಗ ಪ್ರಕಾಶಕರ್ತ ಸೂರ್ಯ ಅಂತ ಅರ್ಥ. ಆ ವಾಕ್ಯಕ್ಕೆ ನಿಜವಾದ ಪ್ರಕಾಶ ಕರ್ತೃವ, ಪ್ರಕಾಶವನ್ನ ಉಂಟು ಮಾಡ್ತಾ ಇದ್ದಾನೆ ಸೂರ್ಯ. ಈಗ ಸುಬ್ರಾಯ ಶರ್ಮಾ ಉಪನ್ಯಾಸಕರ್ತ, ಲೇಖನಕರ್ತ, ಭೋಜನಕರ್ತ, ವಾಯುವಿಹಾರಕರ್ತ ಎನ್ನುವಾಗ ವ್ಯಾಪಾರವೇ. ಹಾಗೆ ಸೂರ್ಯನು ಇವತ್ತು ದಕ್ಷಿಣ ಶುರುವಾಯ್ತಪ್ಪ, ನಾನು ದಕ್ಷಿಣಕ್ಕೆ ಹೋಗ್ಬೇಕು ಅಂತ ತಿಳ್ಕೊಂಡು ಪ್ರಪಂಚವನ್ನು ಬೆಳಗ್ತಾ ಇದ್ದಾನೆ. ತಾನೇ ತಾನಾಗಿ ಬೆಳಗುತ್ತಿದ್ದಾನ? ಇಲ್ಲ. ಸವಿತಾ ಪ್ರಕಾಶತೆ ಎನ್ನುವ ಮಾತಿಗೆ ಸೂರ್ಯನು ಪ್ರಕಾಶಿಸುತ್ತಿದ್ದಾನೆ ಎಂದು. ಅಕರ್ತರಿಯಪಿ, ಕರ್ತೃವಾಗದೆ ಹೋದರೂ ಕೂಡ ಕರ್ತೃವಲ್ಲದಿದ್ದರೂ ಕರ್ತೃ ಪ್ರತ್ಯಯ ಉಪಚಾರ ದರ್ಶನಾತ್. ಕರ್ತೃ ಪ್ರತ್ಯಯ ಯಾವುದು? ಪ್ರಕಾಶತೆ. ಗಚ್ಚತಿ, ಕರೋತಿ, ತಿಷ್ಠತಿ, ಭುಂಕ್ತೆ, ಭುನಕ್ತಿ ಎನ್ನುವಂತೆ ಪ್ರಕಾಶತೆ ಎನ್ನುವಂತಹದ್ದು ಕರ್ತೃಪ್ರಯೋಗ. ಪ್ರಕಾಶಿಸುತ್ತಿದ್ದಾನೆ ಎನ್ನುವಂತಹದ್ದು ಕರ್ತೃ ಪ್ರತ್ಯಯದ ಉಪಚಾರ ದರ್ಶನಾತಿ. ಕರ್ತೃ ಪ್ರತ್ಯಯವನ್ನು ಹಾಕಿದ್ದರೂ ಕೂಡ ಉಪಚಾರಕ್ಕೋಸ್ಕರ, ನಿಜವಾಗಿ ಕರ್ತೃವಲ್ಲ ಅಂತ ಹೇಗೆ ನಾವು ತಿಳ್ಕೋತೇವಿಯೋ, ಸೂರ್ಯ ಪ್ರಕಾಶತೆ ಎನ್ನುವಂತೆ ಆತ್ಮ ಸರ್ವಾನ್ ಪದಾರ್ಥಾನ್ ಪ್ರಕಾಶಯತಿ ಅಂತ ಅರ್ಥ ಮಾಡ್ಬೇಕು. ಎಷ್ಟು ಚೆನ್ನಾಗಿ ಬರೀತಾನೆ ನೋಡಿ. ಆತ್ಮನಲ್ಲಿ ನಿಜವಾಗಿ ಯಾವ ವ್ಯಾಪಾರವೂ ಇಲ್ಲ. ಅತಃ ಕರ್ತೃ ಪ್ರತ್ಯಯ ದರ್ಶನ ಮಾತ್ರಾತಿ ಅಹಮರ್ಥತ ಇತಿ ಕುದರ್ಶನಮೇತತ್. ಸ್ವಲ್ಪ ಡೋಸ್ ಜಾಸ್ತಿ ಆಯ್ತು. ಅತಃ ಆದ್ದರಿಂದ ಕರ್ತೃ ಪ್ರತ್ಯಯವು ಕಾಣುತ್ತಿರುವುದರಿಂದ ಸಾಕ್ಷಿ ಅಂದ್ರೇನು? ಸಾಕ್ಷಾತ್ ಪಶ್ಯತಿ, ಕರ್ತೃತ್ವ ಪಶ್ಯತಿ ನೋಡುತ್ತಾನೆ. ಕರ್ತೃ ಪ್ರತ್ಯಯವ ಕಂಡ ಮಾತ್ರಕ್ಕೆ ಇಲ್ಲಿ ಸಾಕ್ಷಿ ಅಂದ್ರೆ ಅಹಮರ್ಥ ಜೀವ ಅಂತ ಅರ್ಥ ಮಾಡುವುದು ಕುದರ್ಶನಂ, ಕುತ್ಸಿತಂ ದರ್ಶನಂ. ಇದು ಸರಿಯಾದ ದರ್ಶನವಲ್ಲ.
ಸರಿಯಾದ ವ್ಯಾಖ್ಯಾನವಲ್ಲ ಅನ್ಬಿಟ್ಟು. ಇದು ಬಹಳ ಸ್ಟ್ರಾಂಗೆಸ್ಟ್ ಬಹಳ ದೊಡ್ಡವರು ಭಗವದ್ ರಾಮಾನುಜಾಚಾರ್ಯರು. ಅವರು ಈ ಕರ್ತೃ ಪ್ರತ್ಯಯವನ್ನ ನೋಡಿಬಿಟ್ಟು ಆಮರ್ಥವನ್ನೇ ಸಾಕ್ಷಿಯಿಂದ ಅರ್ಥ ಮಾಡುತ್ತಿರುವಂತಹದ್ದು ತಪ್ಪು. ಆ ಕರ್ತೃ ಸ್ವರೂಪನಾಗಿರುವ ಜೀವನನ್ನು ಬೆಳಗುತ್ತಿರುವವನ ಆತ್ಮ ಎಂದು ಭಗವಾನ್ ಸ್ವರೇಶ್ವರಾಚಾರ್ಯ ಹೇಳಿದ್ದಾರೆ. ಅದನ್ನ ನೋಡಲಿಲ್ಲ. ಅತಃ ಆದ್ದರಿಂದ ಕರ್ತೃ ಪ್ರತ್ಯಯ ದರ್ಶನ ಮಾತ್ರಾತೆ ಕರ್ತೃವಾಚಕವಾದ ಕ್ರಿಯಾಪದದ ಪ್ರತ್ಯಯವನ್ನ ಕಂಡ ಮಾತ್ರದಿಂದ ಆ ಸಾಕ್ಷಿ ಅಂತಂದ್ರೆ ಅಹಮರ್ಥ ಜೀವ ಅಂತ ಅರ್ಥ ಮಾಡುವುದು ಕುದರ್ಶನವಾಗುತ್ತದೆ, ಕುತ್ಸಿತವಾದ ವ್ಯಾಖ್ಯಾನವಾಗುತ್ತದೆ. ತದೇವಂ ಒಟ್ಟಿನಲ್ಲಿ ಹೀಗೆ ಸರ್ವ ಸಾಕ್ಷಿಣಿ ಇತಿ ವಿಶೇಷಣಮೇವ ಆತ್ಮನಿ ಸರ್ವ ಅಶಿವ ಸಂಪರ್ಕಂ ವಾರಯತಿ ಇತಿ ಸರ್ವಂ ಶಿವಂ. ಏನು ವಾಕ್ಯ ಬರೀತಾರೆ ಇಲ್ಲಿ? ತಂಚ ಪ್ರತ್ಯಗಾತ್ಮಾನಂ ಸರ್ವ ಸಾಕ್ಷಿಣಂ. ಭಗವತ್ಪಾದ ಶಂಕರರು ಸರ್ವ ಸಾಕ್ಷ್ಯಂ ಎಂದು ಬರೆದಿರೋಣ. ಎಲ್ಲಕ್ಕೂ ಸಾಕ್ಷಿಯಾಗಿದ್ದಾನೆ. ಜೀವಾತ್ಮನನ್ನು ಬೆಳಗುತ್ತಿದ್ದಾನೆ, ಅಂತಃಕರಣದ ಪ್ರತ್ಯಯಗಳನ್ನು ಬೆಳಗುತ್ತಿದ್ದಾನೆ, ಭಾಷ್ಯ ಪದಾರ್ಥಗಳನ್ನು ಬೆಳಗುತ್ತಿದ್ದಾನೆ ಎಂದು ಹೇಳುತ್ತಾ ಸರ್ವ ಎನ್ನುವ ವಿಶೇಷಣವನ್ನ ಕೊಟ್ಟಿರುವುದರಿಂದ ನೋಡಿ, ಸರ್ವ ಸಾಕ್ಷಿಣಿ ಇತಿ ವಿಶೇಷಣಮೇವ. ಸರ್ವ ಎನ್ನುವಂತ ವಿಶೇಷಣವೇ ಆತ್ಮನಲ್ಲಿ ಸರ್ವ ಅಶಿವ ಸಂಪರ್ಕಂ. ಶ್ರೀರಾಮ್ ಜೈ ರಾಮ್ ಜೈ. ಸರ್ವ ಎಲ್ಲ, ಅಶಿವ ಅಮಂಗಳಕರವಾಗಿರುವ ಸಾಕ್ಷ್ಯ ಪದಾರ್ಥಗಳು ಅಶಿವ. ಸಾಕ್ಷಿಯಾಗಿರುವ ಆತ್ಮನು ಶಿವ ಅಶಿವ ಅತೀತವಾಗಿರುವ ಸ್ವರೂಪ. ಸೂರ್ಯನು ಪ್ರಕಾಶಕ, ಪ್ರಕಾಶ್ಯವಾಗಿರುವ ಎಲ್ಲ ಪದಾರ್ಥಗಳು ಅಶಿವ. ಪಂಚಭೂತಾತ್ಮಕಂ ಸರ್ವಂ. ಈ ಪ್ರಪಂಚವೆಲ್ಲವೂ ಪಂಚಭೂತಾತ್ಮಕ. ಪಂಚಭೂತಗಳೇ ಅಶಿವ. ಯಾಕೆ? ಎಲ್ಲ ಅನಾತ್ಮ ವಸ್ತುಗಳು ಅವಿದ್ಯಾಕಲ್ಪಿತವಾಗಿವೆ. ಸೂರ್ಯನು ಸಗಣಿಯನ್ನು ಬೆಳಗುತ್ತಾನೆ, ರಕ್ತವನ್ನು ಬೆಳಗುತ್ತಾನೆ, ಅಮೇಧ್ಯವನ್ನು ಬೆಳಗುತ್ತಾನೆ. ಇವೆಲ್ಲವೂ ಅಶಿವ. ಸೂರ್ಯನು ನಿತ್ಯ ಶಿವ ಸ್ವರೂಪ. ಅದೇ ರೀತಿಯಲ್ಲಿ ಆತ್ಮನಲ್ಲಿ ಸರ್ವ ಅಶಿವ ಸಂಪರ್ಕಂ. ಅಶಿವ ಎನ್ನಲ್ಪಡುತ್ತಿರುವ ಸಾಕ್ಷ್ಯದ ಸಂಬಂಧ ಇಲ್ಲ. ವಾರಯತಿ ತಿಳಿಯಾಗಿ ಇಂಥ ಸಾಕ್ಷಿಯೇ ನಾನು. ಅಹಂ ಸಾಕ್ಷೀತಿ ಯೋ ವಿದ್ಯಾತ್ ವಿವಿಚ್ಯೈವಂ ಪುನಃ ಪುನಃ ಸ ಏವ ಮುಕ್ತಃ ಅಸೌ ವಿದ್ವಾನ್ ಇತಿ ವೇದಾಂತ ಡಿಂಡಿಮಃ. ಸಾಕ್ಷ್ಯ ಸ್ವರೂಪಂ ಗ್ರಂಥದಲ್ಲಿ ಕಟ್ಟಕಡೆಯ ಲೇಖನ 40ನೇ ಲೇಖನ ನೋಡಿ. ಜಯ ಜಯ ಶಂಕರ ಲೋಕಗುರು. ಭಗವತ್ಪಾದ ಶಂಕರರು ಪರಮೇಶ್ವರನ ದಕ್ಷಿಣಾಮೂರ್ತಿ ರೂಪದಲ್ಲಿ ಯಾವ ಈ ಪವಿತ್ರ ಭಾರತದ ಮಣ್ಣಿನಲ್ಲಿ ಅವತರಿಸಿರುವರೋ ಅದೇ ಮಣ್ಣಿನಲ್ಲಿ ನಾವು ಈ ಪವಿತ್ರ ಮಾನವ ಜನ್ಮ ಪಡೆದಿರುವುದು ಹಿಂದೆ ಕೋಟಿ ಕೋಟಿ ಜನ್ಮಗಳಲ್ಲಿ ನಾವು ಮಾಡಿದ ಪುಣ್ಯದ ಫಲವೇ. ಇದು ಸಾಮಾನ್ಯವಲ್ಲ, ಅಮೂಲ್ಯ. ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿಯವರಿಗೆ ಶ್ರೀ ಶಂಕರರಲ್ಲಿದ್ದ ಅಪರಿಮಿತ ಭಕ್ತಿ, ಪ್ರೀತಿ, ಶ್ರದ್ಧೆ ಅವರನ್ನು ಶಂಕರರನ್ನಾಗಿಸಿ ಅವರು ಕರ್ನಾಟಕ ಶಂಕರರು ಎಂದಾದರು. ಈ ಕೃತಿಯಲ್ಲಿ ಶ್ರೀ ಶ್ರೀಗಳು ಶಂಕರರ ಜೀವನವನ್ನು, ಶಂಕರರ ಗುರುಭಕ್ತಿಯನ್ನು, ಸಾಧನೆಯನ್ನು, ಕೃತಿಗಳನ್ನು, ಸ್ಪಷ್ಟತೆಯನ್ನು, ವೇದಾಂತಾರ್ಥ ಪ್ರತಿಪಾದನೆಯನ್ನು, ವಸ್ತುತಂತ್ರಜ್ಞಾನ ನಿಷ್ಠೆಯನ್ನು ಸಂಕ್ಷೇಪವಾಗಿ ತಿಳಿಸಿಕೊಟ್ಟಿದ್ದಾರೆ. ಭಗವತ್ಪಾದ ಶಂಕರರ ಹುಟ್ಟಿದ ದಿನವನ್ನು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಧೀಮಂತ ಸ್ವಚ್ಛ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ತತ್ವಜ್ಞಾನಿಗಳ ದಿನ ಎಂದು ಉದ್ಘೋಷಿಸಿರುವುದು ಭಾರತಕ್ಕೆ ಕಿರೀಟವಿಟ್ಟಂತಾಗಿದೆ. ಶಂಕರರ ಜೀವನ ಚರಿತ್ರೆಗಿಂತ ಅವರ ಕೃತಿಗಳಾದ ಭಗವದ್ಗೀತಾ ಭಾಷ್ಯ, ದಶೋಪನಿಷತ್ತುಗಳ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯಗಳು ಪ್ರತಿಯೊಬ್ಬ ಮಾನವನೂ ಓದಿ, ಅಭ್ಯಸಿಸಿ, ಅನುಭವದಲ್ಲಿ ತಿಳಿದು ಪ್ರಚಾರ ಮಾಡಬೇಕಿದೆ. ಇದರಿಂದಲೇ ಪ್ರಪಂಚದಲ್ಲಿ
ನೆಮ್ಮದಿ ಶಾಂತಿ ಸ್ಥಾಪಿಸುವುದು. ಯಾವ ಜಾತಿ ಮತ ಲಿಂಗ ದೇಶೀಯತೆಯ ಹಂಗೂ ಇಲ್ಲದೆ ಶುದ್ಧ ಮನಸ್ಸಿನ ಯಾವ ಮಾನವರು ಬೇಕಾದರೂ ಅನುಭವದಲ್ಲಿ ತತ್ವವನ್ನು ಕಾಣಬಹುದು. ಈಗ ಕೇಳೋಣ. ಜಯ ಜಯ ಶಂಕರ ಲೋಕಗುರು. जय जय शंकर लोक गुरो भयहर शंकर भुवन गुरो. जय जय शंकर लोक गुरो भयहर शंकर भुवन गुरो. निर्गुण सगुणाकार गुरो निर्गत निखिलाकार गुरो. निर्गुण सगुणाकार गुरो निर्गत निखिलाकार गुरो. सर्ग स्थिति संहार गुरो सर्गादित्रय दूर गुरो. सर्ग स्थिति संहार गुरो सर्गादित्रय दूर गुरो. जय जय शंकर लोक गुरो भयहर शंकर भुवन गुरो. जय जय शंकर लोक गुरो भयहर शंकर भुवन गुरो. गुरु गोविंद छात्र गुरो गुरु करुणामृत पात्र गुरो. गुरु गोविंद छात्र गुरो गुरु करुणामृत पात्र गुरो. सुरवर पूज्य चरित्र गुरो परिचित काशी क्षेत्र गुरो. सुरवर पूज्य चरित्र गुरो परिचित काशी क्षेत्र गुरो. जय जय शंकर लोक गुरो भयहर शंकर भुवन गुरो. जय जय शंकर लोक गुरो भयहर शंकर भुवन गुरो. प्रस्थानत्रय भाष्य गुरो स्वस्थान्वेष्वभिलाष्य गुरो. प्रस्थानत्रय भाष्य गुरो स्वस्थान्वेष्वभिलाष्य गुरो. विस्तृत वेद सुजोष्य गुरो उत्तम शिष्यान्वेष्य गुरो. विस्तृत वेद सुजोष्य गुरो उत्तम शिष्यान्वेष गुरो. जय जय शंकर लोक गुरो भयहर शंकर भुवन गुरो. जय जय शंकर लोक गुरो भयहर शंकर भुवन गुरो. अध्यारोप निरास गुरो विद्याशक्ति विलास गुरो. अध्यारोप निरास गुरो विद्याशक्ति विलास गुरो. सद्यो मुक्ति निदेश गुरो भेद्यवाद परिहास गुरो. सत्यो मुक्ति निदेश गुरो भेद्यवाद परिहास गुरो. जय जय शंकर लोक गुरो भयहर शंकर भुवन गुरो. जय जय शंकर लोक गुरो भयहर शंकर भुवन गुरो.
सुरगुरु पूजित भाष गुरो सुरेश वार्तिक तोष गुरो सुरगुरु पूजित भाष गुरो सुरेश वार्तिक दोष गुरो परिमार्जित गुण दोष गुरो परिपूर्णात्म सुवेश गुरो परिमार्जित गुण दोष गुरो परिपूर्णात्म सुवेश गुरो जय जय शंकर लोक गुरो भयहर शंकर भुवन गुरो जय जय शंकर लोक गुरो भयहर शंकर भुवन गुरो स्थापित परमाद्वैत गुरो लोपित निखिल द्वैत गुरो स्थापित परमाद्वैत गुरो लोपित निखिल द्वैत गुरो ख्यापित वेदांतार्थ गुरो प्रापित निज पद सार्थ गुरो ख्यापित वेदान्तार्थ गुरो प्रापित निज पद सार्थ गुरो जय जय शंकर लोक गुरो भयहर शंकर भुवन गुरो जय जय शंकर लोक गुरो भयहर शंकर भुवन गुरो भक्त विद्यानाश गुरो भक्त वेद्य परमेश गुरो भक्त विद्यानाश गुरो भक्त वेद्य परमेश गुरो भक्त हृद्गुहावेश गुरो भक्त हृदय कैलास गुरो भक्त हृद्गुहावेश गुरो भक्त हृदय कैलास गुरो नित्य सच्चिदानंदेन्द्र गुरो नित्य निषूदित बंध गुरो नित्य सच्चिदानन्देन्द्र गुरो नित्य निषूदित बन्ध गुरो नित्य शुद्ध निष्पन्द गुरो नित्य पूज्य गोविंद गुरो नित्य शुद्ध निष्पन्द गुरो नित्य पूज्य गोविन्द गुरो जय जय शंकर लोक गुरो भयहर शंकर भुवन गुरो जय जय शंकर लोक गुरो भयहर शंकर भुवन गुरो जय जय शंकर लोक गुरो भयहर शंकर भुवन गुरो जय जय शंकर लोक गुरो भयहर शंकर भुवन गुरो जय जय शंकर लोक गुरो भयहर शंकर भुवन गुरो जय जय शंकर लोक गुरो भयहर शंकर भुवन गुरो जय जय शंकर लोक गुरो भयहर शंकर भुवन गुरो जय जय शंकर लोक गुरो भयहर शंकर भुवन